ಈ ಟ್ರಾನ್ಸ್ಪ್ಯಾರೆನ್ಸಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಜೇಟ್ಲಿ ಅಂತ ಅವರು ಹೇಳಿದಾಗ ನಾವು ಹೇಳಿದ್ದು, ಇಲ್ಲ ಸ್ವಾಮಿ, ನೀವು ಇದ್ದು ಎಲೆಕ್ಟ್ರಲ್ ಕಾಂಪಿಟೇಷನ್ ಫ್ರೀ ಆ್ಯಂಡ್ ಫೇರ್ ಆಗಿ ಇರಬೇಕು. ನೀವು ಮಾಡ್ತಾರೆ ವ್ಯವಸ್ಥೆಯಿಂದ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ, ನಮ್ಗೆ ಯಾರಿಗೂ ಸಿಗೋದಿಲ್ಲ. ಏಕೆ? ನಿಮಗೆ ಬಾಂಡ್ಸ್ನ ಮಾರ್ತಾ ಇರೋದು ಯಾರು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಲೀಕರು ಯಾರು? ನಮ್ಮ ಭಾರತೀಯ ಸರ್ಕಾರ. ಭಾರತೀಯ ಸರ್ಕಾರ ಯಾರ ಕೈಲಿದೆ? ನರೇಂದ್ರ ಮೋದಿಯವರು ಕೈಲಿದೆ. ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ವಿಚಾರಿಸಿದ್ರೆ ಯಾರು ಕೊಂಡ್ಕೊಂಡ್ರು, ಎಷ್ಟು ಕೊಂಡ್ಕೊಂಡ್ರು, ಯಾರು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಅವ್ರಿಗೆ ಮಾಹಿತಿ ತಿಳಿಯುತ್ತೆ. ಆ ಮಾಹಿತಿ ನಿಮಗೆ ಪತ್ರಕರ್ತರಿಗೆ ಸಿಗೋದಿಲ್ಲ, ನಮ್ಮಂಥ ಪೊಲಿಟಿಷಿಯನ್ಸ್ ವಿರೋಧ ಪಕ್ಷದ ನಾಯಕರಿಗೂ ಸಿಗೋದಿಲ್ಲ. ಸೊ ಅಲ್ಲಿ ಏನೇನು ಶೇಡಿ ಡೀಲ್ಸ್ ನಡೀತಾ ಇದೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಬಿ ಜೆ ಪಿ ಸರ್ಕಾರಕ್ಕೆ ಯಾರು ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಅಂತ ಏನಾದ್ರು ಗೊತ್ತಾದ ತಕ್ಷಣ ಒಂದು ಫೋನ್ ಕಾಲ್ ಹೋಗುತ್ತೆ ಅವ್ರಿಗೆ. ಇಲ್ದಿದ್ರೆ ನಮ್ಮ ಬಿ ಜೆ ಪಿ ಸರ್ಕಾರದ ಇನ್ನೊಂದು ಡಿವಿಷನ್ ಇದಲ್ಲ, ಕೋಲಿಷನ್ ಪಾರ್ಟ್ನರ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್, ಅವ್ರ ಮನೆಗೆ ಹೋಗಿ ಒಂದು ವಿಸಿಟ್ ಮಾಡ್ತಾರೆ. ಸೊ ಈ ಥರ ಒಂದು ಎಲೆಕ್ಟ್ರಲ್ ಬಾಂಡ್ಸ್ ಮೂಲಕ ಒಂದು ಅಟ್ಮಾಸ್ಫಿಯರ್ ಆಫ್ ಫಿಯರ್ ಅಂತೀವಲ್ಲ, ಆ ಥರ ಒಂದು ಸೃಷ್ಟಿಯಾಗಿದೆ. ಎಲ್ಲರಿಗೂ ಬೇರೆ ಪಕ್ಷಕ್ಕೆ ಕೊಡೋಣ ಅಂತಂದರೆ ಹೆದರ್ತಾರೆ, ಬಿ ಜೆ ಪಿಗೆ ಮಾತ್ರ ಕೊಡ್ತಾರೆ. ಈ ಥರ ಒಂದು ಪರಿಸ್ಥಿತಿ ಡೆವಲಪ್ ಆಗಿದೆ ನಮ್ಮ ದೇಶದಲ್ಲಿ.